ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಶಾವ್ಗೆ ಉಪ್ಪಿಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಬನ್ನಿ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಈರುಳ್ಳಿ ಇದನ್ನು ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಲ್ಲಿ ಜೀರಿಗೆ ಇದೆ. ಸೊ ಹಾಗೆ ಇಲ್ಲಿ ಶಾವ್ಗೆ ಪ್ಯಾಕೆಟ್ ನಾನು ಯೂಶ್ವಲಿ ಯೂಸ್ ಮಾಡೋದು ಶಾವ್ಗೆ ಅನಿಲ್ ಶಾವ್ಗೆ ಯೂಸ್ ಮಾಡ್ತೀನಿ. ಬಟ್ ಇವಾಗ ನನ್ನ ಹತ್ರ SVS ಅನ್ನೋ ಬ್ರ್ಯಾಂಡ್ ಇದೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನೋ ಇದರಲ್ಲಿ ನಾನು ಆ್ಯಕ್ಚುಲಿ ಅರಿಶಿನ ಮತ್ತು ಉಪ್ಪು ಇಡೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತೇನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂದರೆ, ಯೂಶ್ವಲಿ ನಾನು ಈ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊತೀನಿ. ಬಟ್ ಇವತ್ತು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋ ಟೈಮಲ್ಲಿ ಆ ಬೇಯಿಸಿರೋ ವೆಜಿಟೇಬಲ್ಸ್ನ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಈ ನೀರು ಕುದೀತಾ ಇದೆಯಲ್ಲ, ಅದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಹಾಕಿ ಆಮೇಲೆ ಇದು ತರಕಾರಿ ಬೆಂದಾದ್ಮೇಲೆ ಶಾವಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೀರು ಕಾಯ್ತಾ ಇದೆ. ಸೊ ಈ ಕುದೀತಾ ಇರೋ ನೀರಿಗೆ ನಾನು ವೆಜಿಟೇಬಲ್ಸ್ ಹಾಕೋತೀನಿ. ಸೊ ನೀವು ನೋಡ್ತಾ ಇದ್ದೀರಾ ತರಕಾರಿ ಎಲ್ಲ ಬೇಯ್ತಾ ಇದೆ. ಸೊ ಒಂಚೂರು ಅರಿಶಿನ ಹಾಕೊಳ್ಳೋಣ. ಆ್ಯಕ್ಚುಲಿ ನನಗೇನು ಕುಕ್ಕಿಂಗ್ ಅಷ್ಟು ಬರಲ್ಲ, ನಾನು ಕಲಿತಾ ಇದ್ದೀನಿ. ಐ ಆಮ್ ಆಲ್ಸೋ ನ್ಯೂಬಿ ಕುಕ್ಕಿಂಗಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಡೈಲಿ ಹೋಟ್ಲಲ್ಲಂತೂ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಏನೋ ಮಾಡ್ಕೊತೀನಿ. ಸೊ ತರಕಾರಿ ಬೆಂದಿತ್ತು. ಸೊ ನಾನು ಶಾವಿಗೆ ಹಾಕಿದ್ದೀನಿ, ನೀವು ನೋಡಿ ಇರೋಂಗೆ. ಸೊ ಇದನ್ನು ಮಿಕ್ಸ್ ಮಾಡೋಣ. ಒಂಚೂರು ನೀರು ಹಾಕಬೇಕಾಗಿತ್ತ, ಇದೆ ಅನಿಸುತ್ತೆ, ನೋಡೋಣ. ಓಕೆ, ಇದು ಬೇಯಲಿ ಒಂದು ಸ್ವಲ್ಪ ಹೊತ್ತು. ಬೆಂದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಇವಾಗ ಒಗ್ಗರಣೆ ಹಾಕಿ ಅಂದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ಯಾಮ್ರಾ ಇಟ್ಕೊಂಡು ಅಡುಗೆ ಮಾಡೋದು ಇದೆಲ್ಲ ಸ್ವಲ್ಪ ಕಷ್ಟನೇ. ಗೋಡಂಬಿ ಹಾಕೋಣ. ಆನಿಯನ್, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ. ಇದೇನು ಅಷ್ಟು ಖಾರ ಇಲ್ಲ ಮೆಣಸಿನ್ಕಾಯಿ. ನಾನು ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಹಾಕೋತೀನಿ, ಬಿಕಾಸ್ ಇದು ಅಷ್ಟೇನು ಖಾರ ಇಲ್ವಲ್ಲ.
ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಆನಿಯನ್ನು, ಅದಕ್ಕೆ ನಾನು ಬೇಯಿಸ್ಕೊಂಡಿದ್ದು ಇದನ್ನು ಹಾಕಿದ್ದೀನಿ. ಸೊ ಉಪ್ಪನ್ನು ಹಾಕಿದ್ದೆ ನಾನು ಮುಂಚೆನೇ, ಲೈಕ್ ಬಿಸಿ ನೀರು ಕಾಯಿಸ್ಬೇಕಾರೆ. ಇವಾಗ ನಮಗೆ ಬೇಕಾದ, ನನಗೆ ಸ್ಪೆಷಲಿ ಏನಂದರೆ ಒಂದು ಸ್ವಲ್ಪ ನೀರು ಬೇಕು. ನಂಗೆ ಸ್ವಲ್ಪ ಲೈಕ್ ನೀರು ಲೈಕ್ ಮ್ಯಾಗಿ ಥರ ಇರಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಉಪ್ಪು ಒಂಚೂರು ಬೇಕಾ ಅಂತ ನೋಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಬೇಯಿಸೋಣ. ಓಕೆನಾ? ಸೊ ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ನೀರು ಥರ ಬೇಕು ಅಂತ, ಸೊ ಒಳ್ಳೆ ಮ್ಯಾಗಿ ಥರ ಬೇಕಂತ. ಸೊ ಈ ಕನ್ಸಿಸ್ಟೆನ್ಸಿಲಿ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂಚೂರು ಅರಿಶಿನ ಉಪ್ಪು ಕಮ್ಮಿ ಇತ್ತು, ಹಾಗಾಗಿ ಅದನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನಾನು ಹಾಕಿರೋ ಮೆಣಸಿನ್ಕಾಯಲ್ಲಿ ಅಷ್ಟು ಖಾರ ಇರಲಿಲ್ಲ, ಸೊ ಹಾಗಾಗಿ ಒಂದು ಚಿಟಿಕೆ ಖಾರದ ಪುಡಿನೂ ಹಾಕಿದ್ದೀನಿ. ಸೊ ಈಗ ಇದು ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡೋದು. ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು. ಸೊ ಈಗ ಬ್ಯಾಟಿಂಗ್ ಮಾಡೋಣ.